ಇವತ್ತಿನಿಂದ SIR ಎರಡನೇ ಹಂತದ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಇವತ್ತು ಸಂಜೆ SIR ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೆ. ಕರಡು ಪಟ್ಟಿಯಲ್ಲಿ 4,46,00,000 ಮತದಾರರ ಹೆಸರು ಸೇರ್ಪಡೆಯಾಗಿದೆ. ಇದರಲ್ಲಿ 1,08,00,000 ಮತದಾರರು ಕರಡು ಮತದಾರರ ಪಟ್ಟಿಯಿಂದ ಆಚೆ ಬಂದಿದ್ದಾರೆ. ಇದೀಗ 1,08,00,000 ಮತದಾರರು ಆಚೆಗೆ, ಟೋಟಲ್ ಆಗಿ ಉಳಿದುಕೊಂಡಿರುವವರು 4,46,00,000 ಮತದಾರರು ಕರ್ನಾಟಕದಲ್ಲಿ. ಸೊ ಈ ಒಂದು ಮತದಾರರ ಪಟ್ಟಿ ಹೊರಬೀಳಿದೆ. ಇವತ್ತು 1.08 ಕೋಟಿ 1,08,00,000 ಮತದಾರರನ್ನು ASDDO ವರ್ಗಕ್ಕೆ ಸೇರ್ಪಡೆ ಮಾಡಲಾಗಿದೆ. ಅಂದರೆ ಈಗ ಒಂದು ರೀತಿಯಲ್ಲಿ ಸತ್ತು ಹೋಗಿರೋರು, ಪರ್ಮನೆಂಟಾಗಿ ಶಿಫ್ಟ್ ಆಗಿರೋರು, ಮಾಹಿತಿ ಕೊಡದೇ ಇರುವವರು, ಈ ರೀತಿ ವರ್ಗ ಎಲ್ಲ ಇದೆಯಲ್ಲ, ಅದಕ್ಕೆ ಇದನ್ನು ಸೇರ್ಪಡೆ ಮಾಡಲಾಗಿದೆ. ಇಲ್ಲಿ 4.46 ಕೋಟಿ ಮತದಾರರ ಪೈಕಿ 23.45 ಲಕ್ಷ 23,45,000 ಮತದಾರರು ಮ್ಯಾಪಿಂಗೇ ಆಗಿಲ್ಲ. ದೋಷಪೂರಿತ ಮಾಹಿತಿ ಇರುವವರ ಮತದಾರರ ಸಂಖ್ಯೆ 20,35,000. ಒಟ್ಟು 43,80,000 ಮತದಾರರಿಗೆ ಇವತ್ತಿನಿಂದ ಆಯೋಗ ನೋಟಿಸನ್ನು ಕೊಡುತ್ತೆ. ನೋಟಿಸ್ ಕೊಟ್ಬಿಟ್ರೆ ಏನು ಮಾಡಬೇಕು ಅವರು? ಅವ್ರನ್ನ ಮತದಾರರ ಪಟ್ಟಿಗೆ ಸೇರಿಸಿಲ್ಲ. ಇಲ್ಲೇನಾಗುತ್ತೆ ನಿಮಗೆ? ಆಯ್ತಪ್ಪ, ಈಗ 1,08,00,000 ಮತದಾರ ಕೈ ಬಿಟ್ಬಿಟ್ರಲ್ರಿ, ಅವ್ರ ಗತಿ ಏನು ರೀ ಅಂತ ಪ್ರಶ್ನೆ ಬಂದಾಗ ಅವರಲ್ಲೇನಾಗಿದೆ, ಅವರು ಅದನ್ನು ಬೈಫರ್ಕೇಟ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ದೋಷಪೂರಿತವಾಗಿ ಅಂದರೆ ಸರಿಯಾದಂಥ ಮಾಹಿತಿ ಕೊಟ್ಟಿಲ್ಲ ಇವರು ಎನ್ನುವವರು ಎಷ್ಟು ಜನ ಇದ್ದಾರೆ ಅಂದರೆ 20,35,000 ಜನ ಇದ್ದಾರೆ. ಇವರಿಗೆ ಸರಿಯಾದ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ. ಆ ಮನುಷ್ಯನೇ ಇಲ್ಲ, ಅವ್ರು ಯಾರೋ ನಮಗೆ ಗೊತ್ತೇ ಇಲ್ಲ, ಹಾಗಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಅಪರಾತಪರ, ಏರುಪೇರು, ಒಂದಷ್ಟು ವ್ಯತ್ಯಾಸಗಳಿವೆ ಅಂತ. ಆ ರೀತಿಯಲ್ಲಿ ಒಂದು 20,35,000 ಜನ ಸಿಗ್ತಾರೆ. ಇನ್ನೊಂದು 23,40,000 ಮತದಾರರಿದ್ದಾರಲ್ಲ, ಇವರು ಮ್ಯಾಪಿಂಗೇ ಆಗಿಲ್ಲ ಅಂತ. ಇವರು ಮ್ಯಾಪಿಂಗ್ ಆಗಿಲ್ಲ, ಇವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಹಾಗೆ ಹೊರಟೋಗ್ತಾರೆ. ಅವರು ಇನ್ನೊಂದು ಕಡೆ 20,30,000 ಜನ ಇದ್ದಾರಲ್ಲ, ಇವ್ರಿಗೆ ಇವರು ಮ್ಯಾಪಿಂಗ್ ಆಗದೆ ಇರತಕ್ಕಂಥವ್ರ ಕ್ಯಾಟಗರಿಗೆ ಬರ್ತಾರೆ. ದೋಷಪೂರಿತ ಮಾಹಿತಿ ಕೊಟ್ಟಿರ್ತಕ್ಕಂಥ ಕ್ಯಾಟಗರಿಗೆ 23,30,000 ಬರ್ತಾರೆ ಇಲ್ಲಿ. ಸೊ ಇವತ್ತಿನಿಂದ ಉಳಿದಿರುವವರಿಗೆ ಏನು ಮಾಡ್ತಾರೆ, ಆಯೋಗ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ. ಏನರಪ್ಪ, ನೀವು ಬಗ್ಗೆಯಲ್ಲಿ ಈ ಥರ ನಮಗೆ ಅಪೂರ್ಣ ಮಾಹಿತಿಗಳಿದೆ, ತಪ್ಪು ಮಾಹಿತಿ ಇದೆ. ಸೊ ಇದಕ್ಕೆ ನಮಗೆ ಪೂರಕವಾಗಿರುವಂಥ ಮಾಹಿತಿ, ನಿಮ್ಮ ಇರುವಿಕೆಯ ಬಗ್ಗೆ, ನಿಮ್ಮ ಗುರುತಿನ ಬಗ್ಗೆ ನಮಗೆ ಇಂತಿಂಥ ದಾಖಲೆಗಳನ್ನು ನೀವು ಕೊಡಬೇಕು ಅಂಥೇಳಿ ಒಂದಷ್ಟು ದಾಖಲೆಗಳ ಪಟ್ಟಿಯನ್ನು ಅವ್ರು ಕೊಡ್ತಾರೆ. ಅಂತಹದ್ರಲ್ಲಿ ಯಾವುದಾದ್ರೂ ದಾಖಲೆಗಳನ್ನು ತಂದು ಆಯೋಗದ ಮುಂದೆ ಇಟ್ಟಾಗ ಆಗೇನಾಗುತ್ತೆ, ಅವ್ರನ್ನ ಮತ್ತೆ ಸೇರ್ಪಡೆ ಮಾಡಲಾಗುವುದು ಅಂಥೇಳಿ. ಸೊ ಇದೀಗ 43,80,000 ಮತದಾರರು ಒಂದು ರೀತಿಯಲ್ಲಿ ದಾಖಲೆಗಳೊಂದಿಗೆ ಅವರು ಕೂಡ ಬರಬೇಕಾಗುತ್ತೆ. ಇದೀಗ ಇನ್ನು 1,08,00,000 ಮತದಾರರು ಕರಡು ಮತದಾರರ ಪಟ್ಟಿಯಿಂದ ಆಚೆ ಬಿದ್ದಿದ್ದಾರೆ. ಉಳಿದವ್ರಿಗೆ ಒಂದಷ್ಟು ಅವಕಾಶಗಳಲ್ಲಿ ಕೊಡಲಾಗಿದೆ. ನೋಡೋಣ ಅದರಲ್ಲಿ ಎಷ್ಟು ಜನ ವಾಪಸ್ ಬರ್ತಾರೆ, ಅವರೆಲ್ಲ ಮಾಹಿತಿಯನ್ನು ಕೊಡ್ತಾರಾ ಇಲ್ವಾ ಅಂಥೇಳಿ. ಕರಡು ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ನೇ ತಾರೀಕಿನವರೆಗೂ ಕೂಡ ಅವಕಾಶ ಇರುತ್ತೆ.